ಕನ್ನಡಾಂಬೆಗೆ ಜಯವಾಗಲಿ. ನಮಸ್ಕಾರ, ನಾನು ಪಂಪ. ನಿಮ್ಮ ಪಾಠಶಾಲೆಯಲ್ಲಿ ಕೇಳಿರಬಹುದು, ಚಾಲುಕ್ಯ ರಾಜ ಅರಕೇಸರಿ ಅವರ ಆಸ್ಥಾನದ ಕವಿಯಾಗಿದ್ದೆ. ನಾನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಕವಿತೆಗಳನ್ನು ಬರೆದವನು. ನನ್ನೊಂದಿಗೆ ಪೊನ್ನ ಮತ್ತು ರನ್ನ ಎಂಬ ಕವಿಗಳು ಕೂಡ ಇದ್ದರು. ನಾವು ಮೂವರು ಸೇರಿ ಕನ್ನಡ ಸಾಹಿತ್ಯದ ರತ್ನಾತ್ರಯ ಎಂದು ಪರಿಗಣಿಸಲ್ಪಟ್ಟಿದ್ದೆವು. ಆದರೆ ಇವತ್ತು ನಾನು ನನ್ನ ಕವಿತೆಗಳ ಬಗ್ಗೆ ಅಲ್ಲ, ನಾನು ಪ್ರೀತಿಸಿದ, ನಾನು ಕವಿತೆಯಾಗಿ ಕಂಡ ಕನ್ನಡ ನುಡಿಯ ಬಗ್ಗೆ ನಿಮಗೆ ಹೇಳುತ್ತೇನೆ. ಕನ್ನಡ ಇವಳು ಕೇವಲ ಭಾಷೆಯಲ್ಲ, ಅವಳು ನಮ್ಮ ನಾಡಿನ ಧ್ವನಿ. ಈ ನುಡಿಗೆ ಇವತ್ತು 1000 ವರ್ಷಕ್ಕೂ ಹೆಚ್ಚು ಇತಿಹಾಸವಿದೆ. ಆದರೆ ಅವಳ ಮೊದಲ ಹೆಜ್ಜೆ ಬರವಣಿಗೆಯಲ್ಲಿ ನಮಗೆ ಸಿಕ್ಕಿದ್ದು ಹಲ್ಬಿಡಿ ಶಾಸನ, ಕ್ರಿಸ್ತಶಕ 450 ಹೊತ್ತಿಗೆ ಹಾಸನ ಜಿಲ್ಲೆಯಲ್ಲಿ ಬರೆದ ಈ ಶಾಸನ ಕನ್ನಡ ನುಡಿಯ ಮೊದಲ ಪಕ್ಕ ಸಾಕ್ಷಿ. ಆದರೆ ನಿಮಗಿದು ಗೊತ್ತೇ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಶಾಸನಗಳಲ್ಲಿ ಕೆಲವು ಕನ್ನಡ ಪದಗಳು ಕಂಡುಬಂದಿವೆ. ಇವು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸೂಚಿಸುತ್ತದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು, 69 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, 2 ಸರಸ್ವತಿ ಸನ್ಮಾನ, ಇವೆಲ್ಲ ಪುರಸ್ಕಾರ ಅವಳ ಶಕ್ತಿ ಮತ್ತು ಶ್ರದ್ಧೆಗೆ ಸಾಕ್ಷಿ. ಎಸ್.ಎಲ್. ಭೈರಪ್ಪ ಹಾಗೂ ಶಿವರಾಮ ಕಾರಂತರ ಕೃತಿಗಳು ಭಾರತದ ಹಲವಾರು ಭಾಷೆಗಳಿಗೆ ಅನುವಾದವಾಗಿದೆ. ಇಂದು ಸುಮಾರು 4.5 ಕೋಟಿ ಜನರು ಕನ್ನಡವನ್ನು ತಮ್ಮ ದೈನಂದಿನ ಸಂಭಾಷಣೆಯ ಭಾಷೆಯಾಗಿ ಬಳಸುತ್ತಿದ್ದಾರೆ. 2011ರ ಜನಗಣತಿಯ ಪ್ರಕಾರ 5.5 ಕೋಟಿ ಜನರಿಗೆ ಕನ್ನಡವೇ ಮಾತೃಭಾಷೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವು 3 ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಈ ಅಕ್ಷರಗಳ ಸಂಯೋಜನೆಯಿಂದ ಸಾವಿರಾರು ಶಬ್ದಗಳು ರೂಪುಗೊಳ್ಳುತ್ತವೆ. ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯವಿಲ್ಲದೆ ಧ್ವನಿ ಪೂರ್ಣವಾಗದ ಅಕ್ಷರಗಳು. ಕನ್ನಡದಲ್ಲಿ 34 ವ್ಯಂಜನಗಳಿವೆ. ಅವುಗಳನ್ನು ಹೀಗೆ ವಿಭಾಗಿಸಬಹುದು: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಸ್ವರಗಳು ಎಂದರೆ ಶಬ್ದ ಧ್ವನಿಗಳು, ಯಾವುದೇ ಸಹಾಯವಿಲ್ಲದೆ ಉಚ್ಚರಿಸಬಹುದಾದ ಆಧಾರ ಶಬ್ದಗಳು. ಅವುಗಳನ್ನು ಹೀಗೆ ವಿಂಗಡಿಸಬಹುದು: ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಯೋಗವಾಹಕಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗದ, ಆದರೆ ಸ್ವರಗಳ ಜೊತೆ ಸೇರಿ ಶಬ್ದದ ಶಕ್ತಿಯನ್ನು ಹೆಚ್ಚಿಸುವ ಅಕ್ಷರಗಳು. ಈ ನುಡಿಯ ಬೆಳವಣಿಗೆಗಾಗಿ ಹಲವಾರು ರಾಜವಂಶಸ್ಥರು ಸಹಾಯ ಮಾಡಿದ್ದಾರೆ. ನಾವು ಕದಂಬರು ಮೊದಲ ಬಾರಿಗೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದವರು. ನಾವು ಚಾಲುಕ್ಯರು ಕನ್ನಡ ಕವಿತೆಗೆ ಪ್ರೋತ್ಸಾಹ ಕೊಟ್ಟವರು. ನಾವು ರಾಷ್ಟ್ರಕೂಟರು, ನಮ್ಮ ಕಾಲದಲ್ಲೇ ಕವಿರಾಜಮಾರ್ಗ ಎಂಬ ಮಹತ್ವದ ಗ್ರಂಥವು ರಚಿಸಲ್ಪಟ್ಟಿದ್ದು. ನಾವು ಹೊಯ್ಸಳರು, ಸಾಹಿತ್ಯದಲ್ಲಿ ಹೊಸ ಶೈಲಿ ಬಂದಿದ್ದು ನಮ್ಮ ಕಾಲಘಟ್ಟದಲ್ಲೇ. ನಾನು ಕೃಷ್ಣದೇವರಾಯ, ವಿಜಯನಗರ ಸಾಮ್ರಾಜ್ಯದ ರಾಜ. ನನ್ನ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಎಲ್ಲ ಭಾಷೆಗಳಿಗೂ ಸಮಾನ ಗೌರವವಿತ್ತು. ನಾನು ಎಲ್ಲ ಭಾಷೆಗೂ ಬೆಂಬಲ ನೀಡಿದ್ದೇನೆ. ಕನ್ನಡ ಭಾಷೆಯ ಇತಿಹಾಸವನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು: ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಳೆಗನ್ನಡ ಕಾಲಘಟ್ಟದಲ್ಲಿ ಕನ್ನಡ ಭಾಷೆ ಹೆಚ್ಚು ಶಾಸನಗಳಲ್ಲಿ, ಕಾವ್ಯಗಳಲ್ಲಿ ಮತ್ತು ಧರ್ಮ ಗ್ರಂಥಗಳಲ್ಲಿ ಬಳಸಲ್ಪಟ್ಟಿತ್ತು. ಸುಮಾರು ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಈ ಹಂತದ ಪ್ರಾರಂಭ ಪ್ರಮುಖ ಸಾಕ್ಷಿ. ಈ ಭಾಷೆ ಶಿಲಾ ಶಾಸನಗಳ ಶೈಲಿಯಲ್ಲಿ ಹೆಚ್ಚು ಕಂಡುಬರುತ್ತದೆ. ನಡುಗನ್ನಡ ಅವಧಿಯ ಭಾಷೆಯಲ್ಲಿ ಸಾಕಷ್ಟು ವ್ಯಾಕರಣಿಕ ಬದಲಾವಣೆಗಳು ಮತ್ತು ಹೊಸ ಶೈಲಿಗಳು ಉಂಟಾದವು. ವಚನ ಸಾಹಿತ್ಯ, ಕೃತಿ ಕಾವ್ಯ, ಜೈನ ಸಾಹಿತ್ಯ ಮೊದಲಾದ ಬೆಳವಣಿಗೆ ಕಂಡವು. ಬಸವಣ್ಣ, ಅಕ್ಕ ಮಹಾದೇವಿ, ನಿಜಗುಣ ಶಿವಯೋಗಿಗಳಂತಹ ವಚನಕಾರರು ಈ ಕಾಲದ ಪ್ರಮುಖರು. ಹೊಸ ಕನ್ನಡ ಕಾಲಘಟ್ಟದ ಕನ್ನಡ ಸಾಹಿತ್ಯವು ಕತೆ, ಕವನ, ನಾಟಕ, ಪತ್ರಿಕೋದ್ಯಮ, ಚಲನಚಿತ್ರ ಹಾಗೂ ಆಧುನಿಕ ಮಾಧ್ಯಮಗಳಲ್ಲಿ ಬೆಳವಣಿಗೆ ಕಂಡವು. ಈ ಹಂತದಲ್ಲಿ ಭಾಷೆ ಹೆಚ್ಚು ಸರಳ, ಬಳಕೆಯಲ್ಲಿ ಪರಿಷ್ಕೃತ ಮತ್ತು ಎಲ್ಲ ವಲಯಗಳಿಗೂ ತಲುಪಿದಂತಾಗಿದೆ. ಈ ನುಡಿಯ ಶಬ್ದ ನನ್ನ ಬಾಯಲ್ಲಿ ಹುಟ್ಟಿದ್ದಲ್ಲ,
ಅದು ನನ್ನ ಹೃದಯದಲ್ಲಿ ಬೆಳೆದದ್ದು. ನಾನು ಅವಳನ್ನು ಕವಿತೆಯಲ್ಲಿ ಬದುಕಿಸಿದ್ದೆ. ಇವತ್ತು ನಾನು ಅವಳ ಬಗ್ಗೆ ನಿಮಗೆ ಹೇಳಿದರೆ ಅದು ನನ್ನ ಕವಿತೆಗಿಂತಲೂ ದೊಡ್ಡ ಕೊಡುಗೆ. ಕನ್ನಡ ಉಳಿದರೆ ನಾವಿರುತ್ತೇವೆ. ಈ ನುಡಿ ಮುಂದಿನ ಪೀಳಿಗೆಗೂ ತಲುಪಲಿ. ನಾನು ಹೊರಡುತ್ತೇನೆ.